ಸರ್ಕಾರಿಯ ಚಾಕರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರದ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ನನ್ನ ಹೆಸರು ಪ್ರಜ್ವಲ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ಸಂಗೊಳ್ಳಿ ರಾಯಣ್ಣ. ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ನನ್ನ ಹೆಸರು ಲಾವಣ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರದ ಹೆಸರು ಮಹಾಮಂತ್ರಿಗಳು. Sangoli Rayana film. ಕುಳಿತುಕೊಳ್ಳಿ. ಮಾರ್ನಿಂಗ್ ರಾಣಿ ಛಾಯಾ. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳು. ಸಾಹೇಬರೇ, ತಾವು ಬಂದ ವಿಷಯವನ್ನು ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಾಂಡ್ರ ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡ್ತಿಲ್ಲ, ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಹೊಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟೆ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಾ ಇರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪವನ್ನು ಕೊಡ್ತೇವೆಂದು ಹೇಳಿದವರ್ಣಿವೆ, ಇದು ಕಪ್ಪವನ್ನು ಕೊಡ್ತಿಲ್ಲವೆಂದು ಹೇಳುವರ್ಣಿವೆ. ಇದು ಸರಿಯಲ್ಲ, ನಾವು ಅಲ್ಲ. ಜಾಗಟ ಇಡಲು ಜಾಗ ಕೊಟ್ಟರೆ ಜಾಗವೇ ನನ್ನದೆಂದು ಗುಬ್ಬೆ ಹಾಕುವ ವ್ಯಾಪಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರಚಂದ್ರ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆದರೆ ಅವನು ಚಟ್ಟನಂತರ ಡಟಕಬೇರಿ ಮಾಡಿಕೊಂಡಿದ್ದಿಲ್ಲ. ಲಾಡಲ್ಲ ಓಡಿ ಪುರುಕರ ಡಟಕಬೇರಿ ಮಾಡಿಕೊಳ್ಳುವಂತಿಲ್ಲ. ದತ್ತು ಪುತ್ರ ರಾಜ್ಯವನ್ನು ಆಳುವಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪುವುದಿಲ್ಲ. ಬಾಯಿ ಬಿಗಿ ಹಿಡಿದು ಮಾತನಾಡು. ಕಪಿಯೇ, ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ಧಿಕ್ಕರಿಸುತ್ತಿದ್ದೀರಿ. ದಿಕ್ಕು ತಪ್ಪಿ ಹೋಗಿದ್ದೀರಿ. ಎಚ್ಚರ. ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದ ತಾಯಿಗೆ ಎಚ್ಚರ ನೀಡ ಕಟ್ಟಲು ನಿನಗ. ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯುವ ಸಿಪಾಯಿ. ನಾನು ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಸಾಕು ಮಾಡಿ ನಿನ್ನ ಅವಿವೇಕದ ಮಾತುಗಳನ್ನು. ಯಾಕರೆ ನಮ್ಮ ರಾಜ್ಯ ತಾರತಮ್ಯವೆಣಿಸದ ರಾಜ್ಯ. ತಾಯಿ ಮಕ್ಕಳ ನಡುವೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮಾಂಡ್ರ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರು ಕಡಲಾಚೆಯ ಕುನ್ನಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸ್ವತ್ತು. ರಾಣಿ ಸಾಹೇಬ್, ನೀವು ಜೀವನದೊಂದಿಗೆ ಚೆಲ್ಲಾಟ ಆಡುತ್ತಿದ್ದೀರಿ. ಸಿಂಹಾಸನ ಮೇಲೆ ಕುಳಿತು ಆಟ ಆಡುತ್ತಿದ್ದೀರಿ. ಇದರಿಂದ ಕಿತ್ತೂರಿಗೆ ಪ್ರಾಣಹಾನಿ, ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಯಿಗೇನು ಗೊತ್ತೈತಿ? ಇದು ಕೆಚ್ಚಲ ಕಲಿಗಳ ಬೀಡೈತಿ, ಅಂಜಿಗೆ ನಾಡೈತಿ. ಕಿತ್ತೂರು ದೇಶ
ನಾಟಕ ನೀನು ಜೀವ ಬಯ ತೋರಿಸಿ ಬದುಕೋ ಆತೆ ನಿಮಗಿದ್ದಂಗಿಲ್ಲ, ನಮಗೂ ಇಲ್ಲ. ರಾಯಣ್ಣ ಸಮಾಧಾನ ಸಮಾಧಾನ, ಆಕ್ರೋಶ ಬೇಡ. ಗುರುದೇವ ಎತ್ತ ತಾಯಿ ಕತ್ತೀಚುವ ಒಳ ಸಂಚಾರ ನಡೆಸು. ಈ ಮಂಗಿನ ಮಕ್ಕಳು ಮಾತು ಕೇಳಿ ನಾ ಕೂರ ಚಂಡ ಅಲ್ರಿ. ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಇದ್ದೀನಿ. ಅಪ್ಪನ ಕೊಡು ತಾಯಿ ಕಾಲಿಗೆ ಎದರಿ ಜಳಕ್ಕೆ ನಿಂತ್ರ ಈ ಕೆಂಪು ಮುಚ್ಚ ಅಡ್ಡ ಬಿಡ್ತೀನಿ. ರಾಯಣ್ಣ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು